Good morning, students. Myself, Punita, your English teacher. Students, today going to learn lesson number 6, time. Lesson number 6, time. Time means samaya. Time, T-I-M-E, time. Samaya, vele. Okay? Students, you first listen. Time is most precious than anything less. Listen, precious. Time is most ಪ್ರೀಷಿಯಸ್ ದ್ಯಾನ್ ಎನಿಥಿಂಗ್ ಲೆಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಟೈಮ್ ಅನ್ನೋದು, ಸಮಯ ಅನ್ನೋದು ಎಲ್ಲಕ್ಕಿಂತಲೂ ಕೂಡ ಹೆಚ್ಚು ಅಮೂಲ್ಯವಾದದ್ದು ಅಂತ ಕೂಡ ನಾವು ಹೇಳ್ಬೋದು. ಬಿಕಾಸ್ ಏಕೆಂದರೆ ಒನ್ಸ್ ದಿ ಟೈಮ್ ಫಾಸ್ಟ್ ವಿ ಕೆನಾಟ್ ಗೆಟ್ ಇಟ್ ಬ್ಯಾಕ್. ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ಒನ್ಸ್ ದಿ ಟೈಮ್ ಫಾಸ್ಟ್ ವಿ ಕೆನಾಟ್ ಗೆಟ್ ಇಟ್ ಬ್ಯಾಕ್. ಆ ಸಮಯ ಹಳಿದ ನಂತರ ಅದನ್ನು ನಾವು ಮರಳಿ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಒಂದು ಸಲ ಈ ಟೈಮ್ ಪಾಸ್ ಆಯಿತು ಅಂದರೆ ಅದನ್ನು ನಾವು ಮತ್ತೆ ಪಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಎವ್ರಿ ಒನ್ ಆಫ್ ಅಸ್, ಪ್ರತಿಯೊಬ್ಬರಿಗೂ ಕೂಡ ಏನಾಗಿರುತ್ತೆ, ಈ ಒಂದು ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು. ಲಿಸನ್, ಒನ್ಸ್ ದಿ ಟೈಮ್ ಫಾಸ್ಟ್ ವಿ ಕೆನಾಟ್ ಗೆಟ್ ಇಟ್ ಬ್ಯಾಕ್. ಸಮಯ ಅನ್ನೋದು ತುಂಬ ಅಮೂಲ್ಯವಾದದ್ದು, ಪ್ರೀಷಿಯಸ್ ಅಂತ ನಾವು ಹೇಳ್ಬೋದು. ಒಂದು ಸಲ ಹೋಯ್ತು ಅಂದರೆ ಮತ್ತೆ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಪೀಪಲ್ ಯೂಸ್ಡ್ ವಾಲ್ ಕ್ಲಾಕ್ ಆರ್ ವಾಚ್ ದಿ ನೌ ದಿ ಟೈಮ್. ಪೀಪಲ್ಸ್ ಏನು ಮಾಡ್ತಾರೆ ಅಂತಂದರೆ, ಪ್ರತಿಯೊಬ್ಬರು ಕೂಡ ಟೈಮ್ ನೋಡೋದಕ್ಕೆ ಅವರವರಲ್ಲಿ ಏನು ಮಾಡ್ತಾರೆ ಅಂದರೆ ಗೋಡೆ ಗಡಿಯಾರವನ್ನು ಬಳಸ್ತಾರೆ. ಅದ್ರ ಜೊತೆಗೆ ಮತ್ತು ವಾಚ್ಗಳಲ್ಲಿ ಕೂಡ ನಾವು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಟೈಮನ್ನು ನೋಡ್ಕೊಳ್ತಾರೆ. ಓಕೆನಾ? See, the number which in circle and around space piece of the clock we see two hands. Two hand shows the minutes. ಹಾಗೇನೆ ಇಲ್ಲೇನಾಗಿರುತ್ತೆ ಅಂತಂದರೆ, ಈ ಒಂದು ವೃತ್ತ ಸುತ್ತಿನ ಆಕಾರದಲ್ಲಿರುವಂಥ ಸಂಖ್ಯೆಗಳನ್ನು ತಿಳಿಯೋದಕ್ಕೆ ನಾವಿಲ್ಲಿ ಗಡಿಯಾರವನ್ನು ಬಳಸ್ತೀವಲ್ವ. ಸೊ ಹಾಗೆಯೇ ಇಸ್ ಕಾಲ್ಡ್, ಈ ಕಡೆ ಲಿಸನ್, ವಿಚ್ ಇನ್ ಸರ್ಕಲ್ ಆ್ಯಂಡ್ ಅರೌಂಡ್ ಅಸ್ ಸ್ಪೇಸ್ ಪೀಸ್ ಇಸ್ ಕಾಲ್ಡ್ ಡಯಲ್ ಆರ್ ಸ್ಪೇಸ್ ಆಫ್ ದಿ ಕ್ಲಾಕ್. ವಿಚ್ ಸಿ ಟೂ ಹ್ಯಾಂಡ್ಸ್. ಓಕೆನಾ? ಲಾಂಗ್ ಹ್ಯಾಸ್ ಶೋಸ್ ಮಿನಿಟ್ಸ್, ಶಾರ್ಟ್ ಆ್ಯಂಡ್ ಶೋಸ್ ಅವರ್ಸ್. ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ವಿ ಸಿ ಟೂ ಹ್ಯಾಂಡ್ಸ್. ನಾವು ಗಡಿಯಾರದಲ್ಲಿ ಟೂ ಹ್ಯಾಂಡ್ಸ್ನ ನಾವು ನೋಡ್ತೀವಿ. ಸೊ ಫಸ್ಟ್ ಒನ್ ಏನು ಶೋ ಮಾಡುತ್ತೆ, ಅದು ಏನು ತೋರಿಸುತ್ತೆ? ಫಸ್ಟ್ ಒನ್ ಅಂದರೆ ಮಿನಿಟ್ಸ್ನ ಅದು ತೋರಿಸುತ್ತೆ. ಹಾಗೆಯೇ ಸೆಕೆಂಡ್ ಒನ್ ಲಾಂಗ್ ಹ್ಯಾಂಡ್ ಶೋಸ್ ಅವರ್ಸ್. ಮತ್ತು ನೆಕ್ಸ್ಟು ಉದ್ದ ಇರುತ್ತಲ್ವ, ಆ ಹ್ಯಾಂಡ್ಸ್ ಏನು ತೋರಿಸುತ್ತೆ, ಈ ಒಂದು ತೋರಿಸುತ್ತೆ ಅಂತಂದರೆ ನಿಮಿಷಗಳನ್ನು ತೋರಿಸಿದ್ರೆ ಚಿಕ್ಕದು ಸಣ್ಣನೇ ಕೈ ಇರುತ್ತಲ್ವ, ಸೊ ಅದು ಏನಾಗುತ್ತೆ ಅಂತಂದರೆ ಶಾರ್ಟ್ ಹ್ಯಾಂಡ್ಸ್ ಏನು ತೋರಿಸುತ್ತೆ ಅಂತಂದರೆ ಈ ಒಂದು ಗಂಟೆನ ತೋರಿಸುತ್ತೆ, ಅವರ್ಸ್ನ. ಓಕೆನಾ? ಸೊ ನಾವಿಲ್ಲಿ ನೆಕ್ಸ್ಟ್ ಏನು ಅಂತಂದರೆ, ವಿ ಆರ್ ಆಲ್ಸೋ ಸಿ ದ ನಂಬರಲ್ ಆ್ಯಂಡ್ 1 to 12 ಅಟ್ ಈಕ್ವಲ್ ಇಂಟರ್ವಾಲ್ಸ್. ಅಂದರೆ 1ರಿಂದ ನಾವು 12ವರೆಗಿನ ಅಂಕಿಗಳನ್ನು ಸಮಾನ ಅಂತರಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾವುದರಲ್ಲಿ ಅಂತಂದರೆ ಈ ಒಂದು ಗಡಿಯಾರದಲ್ಲಿ ಅಂತ ಕೂಡ ನಾವು ಹೇಳ್ತೀವಿ. ಓಕೆನಾ? ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ಟೈಮ್ ಈಸ್ ಮೋಸ್ಟ್ ಪ್ರೀಷಿಯಸ್ ದ್ಯಾನ್ ಎನಿಥಿಂಗ್ ಲೆಸ್. Because once the time fast we cannot get it back. Listen carefully. ಓಕೆನಾ? ಈ ಟೈಮ್ ಅನ್ನೋದು ತುಂಬ ಅಮೂಲ್ಯವಾದದ್ದು ಅಂತ ಕೂಡ ನಾವು ಹೇಳ್ಬೋದು. ಒಂದ್ಸಲ ಅದು ಪಾಸ್ ಆಯಿತು ಅಂದರೆ ನೆಕ್ಸ್ಟ್ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆಯೇ ಈ ಒಂದು ಗಡಿಯಾರದಲ್ಲಿ ಏನಾಗಿರುತ್ತೆ ಅಂತಂದರೆ ಟೂ ಹ್ಯಾಂಡ್ಸ್ ಇರುತ್ತೆ. ಹಾಗೆಯೇ ಈ ಒಂದು ಟೂ ಹ್ಯಾಂಡ್ಸ್ ಇರುತ್ತಲ್ವ, ಸೊ ಅದರಲ್ಲಿ ಲಾಂಗ್ ಹ್ಯಾಂಡ್ಸ್ ಇರುತ್ತಲ್ವ, ಈ ಒಂದು ಲಾಂಗ್ ಹ್ಯಾಂಡ್ಸ್ ಏನಾಗಿರುತ್ತೆ ಅಂದರೆ ಅದು ನಿಮಿಷನ, ಅದು ಮಿನಿಟ್ಸ್ನ ತೋರಿಸಿದ್ರೆ, ಈ ಒಂದು ಶಾರ್ಟ್ ಹ್ಯಾಂಡ್ಸ್ ಇರುತ್ತಲ್ವ ಅದು ಅವರ್ಸ್ನ ಐಡೆಂಟಿಫೈ ಮಾಡುತ್ತೆ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಪೇಜ್ ಈಸ್ ನಂಬರ್ 66. ವಾಟ್ ಡು ಯು ಸೀನ್? ವಿ ಸೀನ್ ಟು ಕ್ಲಾಕ್ ಶೋ ಇನ್ ದಿ ಟೈಮ್. ಲೆಟ್ ಅಸ್ ಕಾಪಿ ದಿ ಕ್ಲಾಕ್ ಆ್ಯಂಡ್ ಕಂಪ್ಲೀಟ್ಲಿ picture below. See, come to next page.
67 ಸಿ ಟೈಮ್ ಅಲ್ವಾ. ಓಕೆ, ಕಮ್ ಟು ನೆಕ್ಸ್ಟ್ ಪೇಜ್ ನಂಬರ್ 67. ದೇರ್ ಇಸ್ ಎ ಸ್ಟೋರಿ, ಬ್ಯೂಟಿಫುಲ್ ಸ್ಟೋರಿ, ದ ಫೂಲಿಶ್ ಫ್ರಾಗ್. ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ಒಂದು ಶಾರ್ಟ್ ಸ್ಟೋರಿ ಕೊಟ್ಟಿದ್ದಾರೆ, ಓಕೆನಾ. ಇಟ್ಸ್ ಎ ಒನ್ ಆಫ್ ದಿ ಬ್ಯೂಟಿಫುಲ್ ಸ್ಟೋರಿ ಅಂತ ಹೇಳ್ಬೋದು. ಇದೊಂದು ಬ್ಯೂಟಿಫುಲ್ ಆದಂಥ ಒಂದು ಸ್ಟೋರಿ. ದ ಫೂಲಿಶ್ ಫ್ರಾಗ್, ಮೂರ್ಖ ಕಪ್ಪೆ. ಫ್ರಾಗ್ ಮೀನ್ಸ್ ಕಪ್ಪೆ, ಫೂಲಿಶ್ ಮೂರ್ಖ, ಓಕೆನಾ. ಇಲ್ಲಿ ನಿಮಗೆ ಒಂದು ಸ್ಟೋರಿ ಕೊಟ್ಟಿದ್ದಾರೆ. ಈ ಸ್ಟೋರಿನಲ್ಲಿ ನೀವು ಮೂರ್ಖ, ಈ ಒಂದು ಕಪ್ಪೆ ಫ್ರಾಗನ್ನು ನಾವು ನೋಡ್ಬೋದು, ಓಕೆನಾ. ದ ಫೂಲಿಶ್ ಫ್ರಾಗ್. ಓಕೆ ಸ್ಟೂಡೆಂಟ್ಸ್, ಲಿಸನ್ ಕೇರ್ಫುಲಿ. A baby frog once saw an ox grazing in a field. He was surprised to see such a big animal. What a huge god-like creature this is, he murmured. He ran to his father and said excitedly, Papa, I have seen a big animal. It is huge. I have never seen such a big animal. The big frog was not happy to hear this. He breathed deep and swelled his body. Was that animal this big? No, I was a bigger. He took a bigger breath and stretched his skin. Listen. A baby frog once saw an ox grazing in a field. Listen. ಒಂದು ದಿನ ಕಪ್ಪೆ ಇತ್ತು, ಓಕೆನಾ. ಹಿ ವಾಸ್ ಆಕ್ಸ್ ಗ್ರಾಸಿಂಗ್ ಇನ್ ಎ ಫೀಲ್ಡ್. ಅಂದರೆ ಈ ಕಪ್ಪೆ ಏನು ಮಾಡ್ತು ಅಂತಂದರೆ ಹುಲ್ಲನ್ನು ತಿಂತಾ ಇರೋದನ್ನು ನೋಡ್ತಾ ಇತ್ತು, ಓಕೆನಾ. ಅದನ್ನು ನೋಡಿಬಿಟ್ಟು ಹಿ ವಾಸ್ ಸರ್ಪ್ರೈಸ್ಡ್ ಟು ಸಿ ಸಚ್ ಎ ಬಿಗ್ ಆ್ಯನಿಮಲ್. ಅದನ್ನು ನೋಡಿಬಿಟ್ಟು ಅದು ತುಂಬ ಆಶ್ಚರ್ಯ ಪಟ್ಬಿಡ್ತು. ಇದು ಎಷ್ಟು ದೊಡ್ಡದಾದಂಥ ಪ್ರಾಣಿ, ಬಿಗ್ ಆನಿಮಲ್. ವಾಟ್ ಎ ಹ್ಯೂಜ್ ಗಾಡ್ ಲೈಕ್ ಕ್ರಿಯೇಚರ್ ದಿಸ್ ಈಸ್ ಈ ಮರ್ಮರೆಡ್. ಅಂದರೆ ಅದೇನು ಮಾಡ್ತು ಅಂತಂದರೆ ತುಂಬ ನೋಡಿಬಿಟ್ಟು ಇದೆಷ್ಟು ದೊಡ್ಡದಾದಂಥ ಪ್ರಾಣಿ ಅಲ್ವಾ ಅಂತಂದು ಹೇಳಿಬಿಟ್ಟು ತುಂಬ ಆಶ್ಚರ್ಯ ಪಟ್ಬಿಡ್ತು. ವಾಟ್ ಹ್ಯೂಜ್ ಗಾಡ್ ಲೈಫ್ ಕ್ರಿಯೇಚರ್ ದಿಸ್ ಈಸ್ ಮರ್ಮರೆಡ್ ಅಂತಂದರೆ ಅದಷ್ಟು ಕದೆ ಏನು ಮಾಡ್ತು ಅಂದರೆ ವಾಟ್ ಎ ಹ್ಯೂಜ್ ಗಾಡ್ ಲೈಕ್ ಕ್ರಿಯೇಚರ್ ದಿಸ್ ಈಸ್ ಈ ಮರ್ಮರೆಡ್. ಅದಷ್ಟು ಕದೆ ಮನಸ್ಸಲ್ಲಿ ಅಂದ್ಕೊಂಡ್ಬಿಡ್ತು, ಏನಂತ, ಎಷ್ಟು ದೊಡ್ಡದಾದಂಥ ಪ್ರಾಣಿ ಅಲ್ವಾ ಅಂತಂದು ಅದಷ್ಟು ಕದೇನೆ ಅದು ಆಶ್ಚರ್ಯ ಪಡ್ಕೊಂಡು ತನ್ನ ಮನಸ್ಸಿನಲ್ಲೇ ಅಂದ್ಕೊಂಡು ಏನು ಮಾಡ್ತು, ಫಾದರ್ ಫ್ರಾಗ್ಗೆ ಹೇಳೋದಕ್ಕೆ ಅದು ಹೋಯಿತು. ಯಾರಿಗೆ ಹೇಳ್ತು, ಈ ರನ್ ಟು ಈಸ್ ಫಾದರ್ ಆ್ಯಂಡ್ ಸೆಡ್. ರನ್ ಟು ಫಾದರ್ ಯಾರು ಹೇಳಿ, ಫಾದರ್ ಫ್ರಾಗ್, ಓಕೆನಾ. ಈ ರನ್ ಟು ಈಸ್ ಫಾದರ್ ಅವ್ರ ತಂದೆಗೆ ಹೇಳೋದಕ್ಕೆ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು, ಅಪ್ಪ ಎಷ್ಟು ದೊಡ್ಡ ಪ್ರಾಣಿಯಪ್ಪ ಇದು ಅಂತ ಅಂದ್ಕೊಂಡು ಎಲ್ಲಿಗೆ ಹೋದ್ರು ಅವರು, ಈ ರನ್ ಟು ಈಸ್ ಫಾದರ್ ಅವ್ರ ಪಪ್ಪನ ಹತ್ರ ಹೋದರು. ಓಕೆ, ಪಪ್ಪ ಐ ಹ್ಯಾವ್ ಸೀನ್ ಎ ಬಿಗ್ ಅನಿಮಲ್. ಪಪ್ಪ ನಾನು ದೊಡ್ಡ ಪ್ರಾಣಿನ ನೋಡಿದೆ. ಇಟ್ ಈಸ್ ಹ್ಯೂಜ್. ಐ ಹ್ಯಾವ್ ನೆವರ್ ಸಚ್ ಎ ಬಿಗ್ ಅನಿಮಲ್. ಅಂದರೆ ನಾನಿಂಥ ದೊಡ್ಡ ಪ್ರಾಣಿನ ನಾನು ಯಾವತ್ತೂ ಕೂಡ ನೋಡೇ ಇಲ್ಲ ಅಂತ ಅದು ಹೇಳ್ತು. ಬೇಬಿ ಫ್ರಾಗ್ ಹೇಳ್ತಾ ಇದೆ ಯಾವರಿಗೆ, ಫಾದರ್ ಫ್ರಾಗ್ಗೆ ಹೇಳ್ತಾ ಇದೆ, ಓಕೆನಾ. ಸಿ ದ ಬಿಗ್ ಫ್ರಾಗ್ ವಾಸ್ ನಾಟ್ ಹ್ಯಾವ್ ಟು ದಿಸ್ ಈ ಮಾತನ್ನು ಕೇಳಿಬಿಟ್ಟು ಫಾದರ್ ಫ್ರಾಗ್ಗೂ ಕೂಡ ಏನಾಯಿತು, ಸಂತೋಷ ಏನಾಗಲಿಲ್ಲ. ಯಾಕೆ, ನಾಟ್ ಹ್ಯಾಪಿ. ದ ಬಿಗ್ ಫ್ರಾಗ್ ವಾಸ್ ನಾಟ್ ಹ್ಯಾಪಿ ಟು ಹಿಯರ್ ದಿಸ್. ಅಂದರೆ ನೋಡಿ, ಐ ಹ್ಯಾವ್ ನೆವರ್ ಸೀನ್ ಸಚ್ ಎ ಬಿಗ್ ಅನಿಮಲ್. ಈ ಒಂದು
ಬೇಬಿ ಫ್ರಾಗ್ ಹೇಳ್ತು, ನಾನು ಇಂಥ ದೊಡ್ಡ ಪ್ರಾಣಿನ ನಾನು ಯಾವತ್ತೂ ಕೂಡ ನೋಡಿಲ್ಲ ಪಪ್ಪ ಅಂತ ಹೇಳಿದಾಗ ದ ಬಿಗ್ ಫ್ರಾಗ್ ವಾಸ್ ನಾಟ್ ಹ್ಯಾಪಿ ಟು ಹಿಯರ್ ದಿಸ್. ಆದರೆ ಫಾದರ್ ಫ್ರಾಗ್ಗೆ ಅದು ಯಾವುದೇ ರೀತಿಯಾದಂಥ ಸಂತೋಷ ತರೋ ಅಂಥ ಒಂದು ಮಾತು ಆಗಿರಲಿಲ್ಲ, ಸಂತೋಷ ಆಗಲಿಲ್ಲ. ಸೊ ಈ ಬ್ರೀತ್ಡ್ ಆ್ಯಂಡ್ ಸ್ವೆಲೆಟ್ ಈಸ್ ಬಾಡಿ. ಆಗೇನಾಯಿತು ಅಂತಂದರೆ ದ ಫಾದರ್ ಫ್ರಾಗ್ ಆಳವಾಗಿ ಉಸಿರಾಡಿ ದೇಹವನ್ನು ಅಂತಂದು ಹೇಳ್ಬಿಟ್ಟು ಏನು ಮಾಡ್ತು ಅಂತಂದರೆ ದೇಹವನ್ನು ಉಬ್ಬಿಸ್ಬಿಡುತ್ತೆ. ಇಷ್ಟು ದಪ್ಪ ಇದೆಯಾ ಅಂತ ಕೇಳ್ತಿದ್ದೆ. ವಾಸ್ ದಟ್ ಅನಿಮಲ್ ದಿಸ್ ಬಿಗ್? ಇಷ್ಟು ದಪ್ಪ ಇದೆಯಾ? ನೋ 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 ಇಟ್ ವಾಸ್ ಬಿಗ್ಗರ್ ಅಂತ ತೋರಿಸಿದಾಗ ಆ ಬೇಬಿ ಫ್ರಾಗ್ಗೆ ಕೇಳ್ತಾ ಇದೆ, ವಾಸ್ ದಟ್ ಅನಿಮಲ್ ದಿಸ್ ಬಿಗ್? ಈ ಪ್ರಾಣಿ ಇಷ್ಟು ದಪ್ಪ ಇದೆಯಾ, ದಪ್ಪವಾಗಿತ್ತಾ? ನೋ ಇಟ್ ವಾಸ್ ಬಿಗ್ಗರ್ ಪಪ್ಪ, ಇದಕ್ಕಿಂತ ತುಂಬ ದಪ್ಪ ಆಗಿತ್ತು ಎಂದು ಏನಾಯ್ತು ಅಂತ ಬೇಬಿ ಫ್ರಾಗ್ ಹೇಳ್ತಾ ಇದೆ. ಯಾರಿಗೆ? ಫಾದರ್ ಫ್ರಾಗ್ಗೆ. ಓಕೆ, ಈ ಟುಕ್ ಎ ಬಿಗ್ಗರ್ ಬ್ರೀತ್ ಆ್ಯಂಡ್ ಸ್ಟ್ರೆಚ್ ಈ ಸ್ಕಿನ್. ಆ ನಂತರ ಏನಾಯಿತು ಅಂತಂದರೆ ಮತ್ತೆ ಫಾದರ್ ಫ್ರಾಗ್ ಏನು ಮಾಡ್ತು ಅಂತಂದರೆ ಇನ್ನೂ ಸ್ವಲ್ಪ ಉಸಿರನ್ನ ತೆಗೆದುಕೊಂಡ್ಬಿಟ್ಟು ಏನು ಮಾಡ್ತು ಅಂತಂದರೆ ಈ ಒಂದು ಸ್ಕಿನ್ನ ಎನ್ಲಾರ್ಜ್ ಮಾಡ್ತಾ ಹೋಯ್ತು. ಸೊ ಅವಾಗೇನಾಯಿತು ಅಂತಂದರೆ ಇಷ್ಟು ದಪ್ಪ ಆಯ್ತಾ ಅಂತ ಮತ್ತೆ ನೆಕ್ಸ್ಟ್ ಟೈಮ್ ನಿಮಗೆ ಅವರಿಗೆ ಕ್ವಶನ್ ಮಾಡ್ತು. ಯಾವಾಗ? ಬೇಬಿ ಫ್ರಾಗ್ಗೆ ಫಾದರ್ ಫ್ರಾಗ್ ಕ್ವಶನ್ ಮಾಡ್ತು. ಓಕೆನಾ? ವಾಸ್ ದಟ್ ಅನಿಮಲ್ ದಿಸ್ ಬಿಗ್? ಹಾಗಾದರೆ ಇಷ್ಟು ದೊಡ್ಡದಾಯ್ತಾ ಅಂತ. ಓಕೆ, ಲಿಸನ್. ನೋ ಇಟ್ ವಾಸ್ ಬಿಗ್ಗರ್. ಆಯ್ತಾನೆ? ಇಲ್ಲಪ್ಪ, ನೋ ಪಪ್ಪ, ಇಟ್ ವಾಸ್ ಮಚ್ ಬಿಗ್ಗರ್, ಇದಕ್ಕಿಂತ ತುಂಬ ದೊಡ್ಡದಾಗಿತ್ತು ಅಂತ ಅವರು ಹೇಳುತ್ತೆ. ಓಕೆನಾ? ಅಟ್ ದಿಸ್ ಹಿ ಬಿಕೇಮ್ ಹ್ಯಾಂಗ್ರಿ. ಹಂಗಂದ ತಕ್ಷಣ ಅದೇನಾಯಿತು ಅಂತಂದರೆ ತುಂಬಾ ಸಿಟ್ಟು ಬಂದುಬಿಡ್ತು. ಯಾವುದಕ್ಕೆ? ಈ ಮಾತನ್ನು ಕೇಳಿಬಿಟ್ಟು ತುಂಬ ಕೋಪ ಬಂದುಬಿಡುತ್ತೆ. ಯಾವುದಕ್ಕೆ? ಫಾದರ್ ಫ್ರಾಗ್ಗೆ. ಓಕೆನಾ? ಬೇಬಿ ಫ್ರಾಗ್ ಮಾತನ್ನು ಕೇಳಿಬಿಟ್ಟು ಫಾದರ್ ಫ್ರಾಗ್ ಏನಾಯಿತು ಅಂದರೆ ಈ ಬ್ರೀತ್ಡ್ ಡೀಪರ್ ಸ್ಟಿಲ್ ಆ್ಯಂಡ್ ಡೀಪರ್. ಆ ಫಾದರ್ ಫ್ರಾಗ್ ತನ್ನ ಉಸಿರನ್ನ ಹೇಳ್ಕೊಂಬಿಟ್ಟು ತನ್ನ ಬಾಡಿನ ಇನ್ನೂ ತುಂಬ ದೊಡ್ಡದಾಗಿ ಎನ್ಲಾರ್ಜ್ ಮಾಡ್ತಾ ಹೋಯ್ತು, ಅಂದರೆ ದೊಡ್ಡದಾಗಿ ಹಿಗ್ಗಿಸ್ತಾ ಹೋಯ್ತು. ಓಕೆನಾ? ಫೈನಲಿ ಈ ಬ್ರಸ್ಟ್ ಆ್ಯಂಡ್ ಡೈಡ್. ಫಾದರ್ ಫ್ರಾಗ್ ತನ್ನ ಬಾಡಿನ ದೊಡ್ಡದಾಗಿ ಮಾಡಿ 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 ಫೈನಲಿ ಅದು ಬ್ರಸ್ಟ್ ಆಗಿ ಅದು ಸತ್ತು ಹೋಯಿತು ಅಂತ ಕೂಡ ನಾವು ಹೇಳ್ತೀವಿ. ಅಂದರೆ ಲಿಸನ್ ಕೇರ್ಫುಲಿ. ಒಂದು ಫೂಲಿಶ್ ಫ್ರಾಗ್, ಇದರಲ್ಲಿ ಫಾದರ್ ಫ್ರಾಗ್ ಮತ್ತು ಬೇಬಿ ಫ್ರಾಗ್ ಬರ್ತಾರೆ. ಓಕೆನಾ? ಬೇಬಿ ಫ್ರಾಗ್ ಏನು ಮಾಡುತ್ತೆ ಅಂತಂದರೆ ಒಂದು ದೊಡ್ಡದಾದಂಥ ಪ್ರಾಣಿ ನೋಡ್ತಾ ಇರುತ್ತೆ, ಅದನ್ನು ಅವರ ಒಂದು ಫಾದರ್ ಫ್ರಾಗ್ಗೆ ಹೇಳೋದಕ್ಕೆ ಬರುತ್ತೆ. ಹೇಳಿದ ತಕ್ಷಣ ಹೇಳುತ್ತೆ, ನಾನು ಇಂಥ ಒಂದು ದೊಡ್ಡದಾದಂಥ ಪ್ರಾಣಿನ ನಾನು ಐ ಹ್ಯಾವ್ ನೆವರ್ ಸಚ್ ಎ ಬಿಗ್ ಅನಿಮಲ್, ನಾನು ಇಷ್ಟು ದೊಡ್ಡದಾಗಿರೋಂಥ ಒಂದು ಪ್ರಾಣಿನ ನೋಡಿಲ್ಲ ಪಪ್ಪ ಅಂದಾಗ ಆ ಟೈಮಲ್ಲಿ ಫಾದರ್ ಫ್ರಾಗ್ ಏನು ಮಾಡ್ತು ಅಂತಂದರೆ ತನ್ನ ಬಾಡಿನ ಹಿಗ್ಗಿಸ್ಬಿಟ್ಟು ಉಸಿರನ್ನ ಜಾಸ್ತಿ ತೊಗೊಂಡ್ಬಿಟ್ಟು ಏನು ಮಾಡ್ತು ಅಂತಂದರೆ ಹಿಗ್ಗಿಸ್ಬಿಟ್ಟು ಇಷ್ಟು ದಪ್ಪ ಇದೆಯಾ ಅಂತ ಕೇಳುತ್ತೆ. ಬಟ್ ಬೇಬಿ ಫ್ರಾಗ್ ಏನಾಗುತ್ತೆ ಅಂತಂದರೆ ನೋ ಪಪ್ಪ, ಇನ್ನು ಇದಕ್ಕಿಂತಲೂ ಕೂಡ ತುಂಬ ದೊಡ್ಡದಾಗಿತ್ತು ಅಂತ ಹೇಳುತ್ತೆ. ಸೊ ಆ ಟೈಮಲ್ಲಿ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಫಾದರ್ ಫ್ರಾಗ್ ಏನು ಮಾಡ್ತು, ಇನ್ನೂ ಜಾಸ್ತಿ ಉಸಿರನ್ನ ತೊಗೊಂಡ್ಬಿಟ್ಟು ಮತ್ತೆ ದಪ್ಪ ಮಾಡ್ತು. ಸೊ ಆ ಟೈಮಲ್ಲಿ ಮತ್ತೆ ಕೇಳ್ತು, ಇಟ್ ವಾಸ್ ಬಿಗ್ಗರ್ ಪಪ್ಪ, ಇದಕ್ಕಿಂತ ತುಂಬ ದೊಡ್ಡದಾಗಿತ್ತು ಪಪ್ಪ ಅಂದಾಗ ಅದು ಫಾದರ್ ಫ್ರಾಗ್ಗೆ ತುಂಬ ಸಿಟ್ಟು ಬಂದುಬಿಟ್ಟು ತುಂಬ ಜಾಸ್ತಿ ಉಸಿರನ್ನ ಅದು ತೊಗೊಂಡ್ಬಿಟ್ಟು ಏನು ಮಾಡ್ತು ಅಂದರೆ ಈ ಬ್ರೀತ್ ಡೀಪರ್ ಆ್ಯಂಡ್ ಸ್ಟಿಲ್ ಆ್ಯಂಡ್ ಡೀಪರ್, ಮತ್ತೆ ಜಾಸ್ತಿ ಉಸಿರನ್ನ ತೊಗೊಂಡ್ಬಿಟ್ಟು ಹಿಂಗೆ ಹೇಳ್ಕೊಂಡ್ಬಿಡುತ್ತೆ. ಸೊ ಫೈನಲಿ ಬ್ರಸ್ಟ್ ಆ್ಯಂಡ್ ಡೈಡ್. ಫೈನಲಿ ಏನಾಯಿತು ಅಂತಂದರೆ ಆ ಉಸಿರನ್ನ ಜಾಸ್ತಿ ತೊಗೊಂಡಾಗ ಏರುಪೇರು ಆಗಿಬಿಟ್ಟು ಅದು ಫೈನಲಿ ಡೆಡ್, ಅದು ಸತ್ತು ಹೋಯಿತು ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ? ಡಿಡ್ ಯು ಎಂಜಾಯ್ಡ್ ಚಿಲ್ಡ್ರನ್? Did you enjoyed children? Okay. Baby frog. The foolish frog. Listen once again. A baby frog once saw an ox grazing in a field. He was surprised to see such a big animal. What a huge god-like creature this is, he murmured. He ran to his father and said excitedly, Papa, Papa, I have seen a big animal. It is huge
I have never seen such a big animal. The big frog was not happy to hear this. He breathed deep and swelled his body. Was that animal this big? No, it was bigger. He took a bigger breath and sketched his skin. Now, am I bigger than that fellow? No, Papa, I was much bigger. At this, he became angry. He breathed deeper still and deeper. Finally, he burst and died. Okay. Okay, students. Did you enjoy, children? Okay. Thank you.